ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಎಂತಹ ಕತೆ ಅಂದರೆ ಜೀವನದಲ್ಲಿ ಗೆಳೆಯರನ್ನು ನಾವು ಹೇಗೆ ಸಂಪಾದಿಸಬೇಕು, ಎಂತಹ ಗೆಳೆಯರನ್ನು ನಾವು ಸಂಪಾದಿಸಬೇಕು ಎನ್ನುವುದಕ್ಕೆ ಈ ಕತೆ ನಿಮಗೆ ಸ್ಫೂರ್ತಿಯಾಗುತ್ತೆ. ಕತೆಯನ್ನು ಕೊನೆವರೆಗೂ ಕೇಳಿ, ಕತೆ ತುಂಬ ಚೆನ್ನಾಗಿದೆ. ಕತೆ ಹೆಸರು ಬಂದ್ಬಿಟ್ಟು ನಿಜವಾದ ಗೆಳೆಯರು ಅಂತ. ಹಿಂದೆ ಒಬ್ಬ ವ್ಯಾಪಾರಿ ಇರ್ತಾನೆ. ಅವನ ಹತ್ತಿರ ಅವನು ಗಳಿಸಿದ್ದೆಲ್ಲ ಅವನ ಹಿರಿಯರು ಗಳಿಸಿಟ್ಟ ಅಪಾರ ಸಂಪತ್ತು ಇರುತ್ತೆ. ಅವನು ತುಂಬ ಉದಾರಿಯಾಗಿರ್ತಾನೆ. ಆ ವ್ಯಾಪಾರಿ ಯಾವಾಗಲೂ ಅಸಹಾಯಕರಿಗೆ ಸಹಾಯ ಮಾಡ್ತಾ ಇರ್ತಾನೆ. ಆದರೆ ಔದಾರ್ಯದ ದುರುಪಯೋಗ ಮಾಡಿಕೊಳ್ಳುವವರೇ ಹೆಚ್ಚಾಗಿರ್ತಾರೆ. ಪ್ರತಿದಿನ ಅನೇಕ ಮಿತ್ರರು ಅವನ ಮನೆಗೆ ಬಂದು ಉಂಡು ತಿಂದು ಹೋಗ್ತಾ ಇರ್ತಾರೆ. ಹೋಗುವಾಗ ಅವನನ್ನು ಕೊಂಡಾಡಲು ಮರೆಯುತ್ತಿರಲಿಲ್ಲ. ಅವನನ್ನು ಸಂತೋಷಪಡಿಸಿ ತಮ್ಮ ಕೆಲಸವನ್ನು ಸಾಧಿಸಿಕೊಳ್ತಿರ್ತಾರೆ. ಅದರಲ್ಲಿ ಅನೇಕರು ಸ್ವಾರ್ಥಿ ಹಾಗೂ ಅಸಹ್ಯಕರು ಇರ್ತಾರೆ. ಆ ವ್ಯಾಪಾರಿಯು ಬಹಳ ಬುದ್ಧಿವಂತ ಆಗಿರ್ತಾನೆ. ಅವನು ತನ್ನ ಮಿತ್ರರ ನಿಜವಾದ ಸ್ವರೂಪ ತಿಳಿಯಲು ಕಾತುರನಾಗಿರ್ತಾನೆ. ಅಂತೆಯೇ ಒಂದಿನ ಅವನನ್ನು ಪರೀಕ್ಷಿಸಲು ನಿಶ್ಚಯ ಮಾಡ್ತಾನೆ. ದಿನವೂ ತನ್ನ ಬಳಿ ಬರುವ ಎಲ್ಲ ಮಿತ್ರರನ್ನು ಭೋಜನ ಊಟಕ್ಕೆ ಆಮಂತ್ರಿಸುತ್ತಾನೆ. ನಿತ್ಯದಂತೆ ಈ ದಿನವೂ ತೃಪ್ತಿಯಾಗುವಂತೆ ಉಂಡು ಅವನ ಗುಣಗಾನ ಮಾಡತೊಡಗುತ್ತಾರೆ. ಸಮಯ ಸಾಧಿಸಿ ವ್ಯಾಪಾರಿ ಹೇಳ್ತಾನೆ, ಮಿತ್ರರೇ, ನಿಮಗೊಂದು ಮಾತು ಹೇಳಬೇಕಾಗಿದೆ. ಇಂದು ರಾತ್ರಿ ಕೆಲವು ದರೋಡೆಕೋರರು ನನ್ನ ಮನೆಯ ಮೇಲೆ ದಾಳಿ ಮಾಡಿ ನನ್ನನ್ನು ಕೊಂದು ನನ್ನ ಸಂಪತ್ತನ್ನು ಅಪಹರಿಸಬೇಕು ಎಂದು ಹೊಂಚು ಹಾಕಿದ್ದಾರೆಂದು ನನಗೆ ತಿಳಿದು ಬಂದಿದೆ. ವ್ಯಾಪಾರಿಯ ಮಾತುಗಳನ್ನು ಕೇಳುತ್ತಿದ್ದಂತೆ ಎಲ್ಲ ಮಿತ್ರರಿಗೆ ಆಶ್ಚರ್ಯವಾಗುತ್ತೆ, ಭಯವೂ ಕೂಡ ಆಗುತ್ತೆ. ಬೆದರಿದ ಜಿಂಕೆಯಂತೆ ಅವರು ಪರಸ್ಪರ ಮುಖಗಳನ್ನು ನೋಡಿಕೊಳ್ತಾರೆ. ಎಲ್ಲರ ಮುಖದ ಮೇಲೆ ಪ್ರಶ್ನೆಯ ಚಿಹ್ನೆ ಮೂಡುತ್ತೆ. ವ್ಯಾಪಾರಿಯ ಮುಂದೆ ಹೇಳತೊಡಗುತ್ತಾರೆ, ಬಂಧುಗಳೇ, ನೀವೆಲ್ಲ ನನ್ನವರು. ಈ ಸನ್ನಿವೇಶದಲ್ಲಿ ನಾನು ಹಾಗೂ ನನ್ನ ಸಂಪತ್ತಿನ ರಕ್ಷಣೆ ಭಾರ ನಿಮ್ಮದು. ನೀವೆಲ್ಲರೂ ಜವಾಬ್ದಾರಿಯಿಂದ ನಿರ್ವಹಿಸಬೇಕೆಂದು ನಾನು ನಂಬಿದ್ದೇನೆ. ಇಂದು ರಾತ್ರಿ ನೀವೆಲ್ಲ ಇಲ್ಲಿಗೆ ಬನ್ನಿ. ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ದರೋಡೆಕೋರರನ್ನು ಹಿಡಿದು ಹಾಕೋಣ ಎಂದು ವ್ಯಾಪಾರಿ ಹೇಳ್ತಾನೆ. ಈ ಮಾತನ್ನು ಕೇಳಿ ಮಿತ್ರರೆಲ್ಲ ಹೇಳ್ತಾರೆ, ಮಿತ್ರ, ಅವಶ್ಯವಾಗಿ ಬರುತ್ತೇವೆ. ನಿಮ್ಮ ಹಾಗೂ ನಿಮ್ಮ ಸಂಪತ್ತಿನ ರಕ್ಷಣೆ ಮಾಡುತ್ತೇವೆ ಎಂತಾರೆ ಎಲ್ಲ ಮಿತ್ರರು. ರಾತ್ರಿಯಾಗುತ್ತೆ. ಆದರೆ ನೂರಾರು ಮಿತ್ರರಲ್ಲಿ ಕೇವಲ ಇಬ್ಬರು ಮಿತ್ರರು ಮಾತ್ರ ರಕ್ಷಣೆಗೆ ಬರ್ತಾರೆ. ಇದರಿಂದ ಈ ವ್ಯಾಪಾರಿಗೆ ಒಂದು ನಿರ್ಣಯಕ್ಕೆ ಬರ್ತಾನೆ. ಇಷ್ಟು ಮಿತ್ರರಲ್ಲಿ ಇವರಿಬ್ಬರೇ ನಿಜವಾದ ಮಿತ್ರರು, ಉಳಿದವರು ಸ್ವಾರ್ಥಿಗಳು ಹಾಗೂ ಸಮಯ ಸಾಧಕರು ಎಂಬ ವಿಚಾರ ವ್ಯಾಪಾರಿಗೆ ಮನಮುಟ್ಟುತ್ತೆ. ಗೆಳೆತನದ ಪರೀಕ್ಷೆ ನಿಜವಾದ ಸಂಕಟ ಸಮಯದಲ್ಲಿ ಆಗುತ್ತೆ ಎಂದು ತಿಳಿದುಕೊಂಡ ಆ ಜಾಣ ವ್ಯಾಪಾರಿ ಮುಂದೆ ಒಬ್ಬ ಒಳ್ಳೆಯ ಉದಾತ್ತ ಮನುಷ್ಯನಾಗಿ, ಒಳ್ಳೆಯ ವ್ಯಾಪಾರನಾಗಿ ಅವರಿಬ್ಬರಿಗೂ ಸಹಾಯ ಮಾಡುತ್ತಾ ಜೀವನದಲ್ಲಿ ಒಳ್ಳೆಯ ಸ್ನೇಹಿತರನ್ನು ಸಂಪಾದನೆ ಮಾಡ್ತಾನೆ. ಸ್ನೇಹಿತರೆ, ಈ ಒಂದು ಕತೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ನಿಮ್ಮ ನಿಜ ಜೀವನದಲ್ಲಿ ಯಾವ ರೀತಿ ನಿಮಗೆ ಮಿತ್ರರಿದ್ದಾರೆ ಎಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾರಾದರೂ ಮಿತ್ರದ್ರೋಹವನ್ನು ಮಾಡಿದರೂ ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ, ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.